Now we shall deal with blood coagulation and fibrinolysis. ಬ್ಲಡ್ ಕೋಯಾಗ್ಯುಲೇಷನ್ ಅಂತಂದ್ರೆ ಏನು, ಅದು ಏನೇನು ಪ್ರೊಸೆಸ್ ಆಗುತ್ತೆ, ಅದಕ್ಕೆ ಯಾವ್ಯಾವ ಬೇಸಿಕ್ ಟೆಸ್ಟ್ ಮಾಡ್ತೀವಿ, ಯಾವ ಪಾತ್ವೇ ಇನ್ವಾಲ್ವ್ ಆಗುತ್ತೆ ಅದನ್ನು, ಮತ್ತು ಫೈಬ್ರಿನೋಲೈಸಿಸ್ ಯಾವ ಥರ ಆಗುತ್ತೆ. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಬ್ಲಡ್ ಹಿಮಟಾಲಜಿ. ಸೊ ದೀಸ್ ವಿಲ್ ಬಿ ಡೀಲಿಂಗ್ ವಿತ್ ಟುಡೇ. ಹೀಮೋಸ್ಟಾಸಿಸ್ ಮತ್ತು ಹೋಮಿಯೋಸ್ಟಾಸಿಸ್ ಎರಡೂ ನೀವು ಡಿಫ್ರೆನ್ಸ್ ನೆನಪಿಟ್ಕೋಬೇಕು. ಇದು ಹೀಮೋಸ್ಟಾಸಿಸ್ ಅಂತಂದರೆ ಇಟ್ ಡೀಲ್ಸ್ ವಿತ್ ಕೋಯಾಗ್ಯುಲೇಷನ್ ಆಫ್ ದ ಬ್ಲಡ್. ಹೋಮಿಯೋಸ್ಟಾಸಿಸ್ ಅಂತಂದರೆ ಮೇಂಟೆನೆನ್ಸ್ ಆಫ್ ಬ್ಯಾಲೆನ್ಸ್ ಇನ್ ದ ಬಾಡಿ ಈಸ್ ಹೋಮಿಯೋಸ್ಟಾಸಿಸ್. ಇದು ಸ್ಪೆಲ್ಲಿಂಗ್ ನೀವು HAE ಅಂತಲೂ ಬರೀತಾರೆ ಮತ್ತು HE ಅಂತಲೂ ಬರೀತಾರೆ. ಇಟ್ ಈಸ್ ಯೂಸ್ಡ್ ಇನ್ ಬೋತ್ ದ ವೇಸ್. ಸೊ ದಿಸ್ ವಿ ಆರ್ ಡೀಲಿಂಗ್ ವಿತ್ ಟುಡೇ ಈಸ್ hemostasis. So what is hemostasis? Hemostasis ಹೇಳಿದ್ನಲ್ಲ, ಸ್ಪೆಲ್ಲಿಂಗ್ hemostasis ಅಂತೂ ಆಗ್ಬೋದು, HAE ಅಂತಲೂ ಬರೀಬೋದು. is a process to prevent and stop bleeding. It is a process to prevent and stop bleeding, to keep the blood within a damaged vessel wall, damaged blood vessel. The opposite of hemostasis is hemorrhage. ಏನು ಹಿಂಗಂತಂದರೆ ವಾಟ್ ಈಸ್ ಮೀನ್ ಬೈ ದಿಸ್ ಅಂತಂದರೆ, ಬ್ಲಡ್ ಇಟ್ ಈಸ್ ಅ ಪ್ರೊಸೆಸ್ ಟು ಪ್ರಿವೆಂಟ್ ಆ್ಯಂಡ್ ಸ್ಟಾಪ್ ಬ್ಲೀಡಿಂಗನ್ನು ಸ್ಟಾಪ್ ಮಾಡೋ ಪ್ರೊಸೆಸ್ಸಿಗೆ ಹೀಮೋಸ್ಟಾಸಿಸ್ ಅಂತ ಹೇಳ್ತೀವಿ. ಏನಾದರೂ ಅಕಸ್ಮಾತ್ ಬ್ಲಡ್ ವೆಸಲ್ ಕಟ್ ಆಯಿತು, ಆರ್ಟ್ರಿ ಅಥವಾ ವೇನ್ ಕಟ್ ಆಯಿತು, ಅಥವಾ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಬ್ಲಡ್ ಜಾಸ್ತಿ ಹರಿದು ಹೋಗದೇ ಇರೋ ಹಾಗೆ ಪ್ರಿವೆಂಟ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಹೀಮೋಸ್ಟಾಸಿಸ್ ಅಂತ ಹೇಳ್ತೀವಿ. ಅದರ ಅಪೋಸಿಟ್ ಏನು, ಹೆಮರೇಜ್ ಅಂದರೆ ರಕ್ತಸ್ರಾವ ಆಗೋದಕ್ಕೆ ಹೆಮರೇಜ್ ಅಂತ ಹೇಳ್ತೀವಿ. ಏನಾದರೂ ಡ್ಯಾಮೇಜ್ ಆದರೆ ರಕ್ತಸ್ರಾವ ಆಗದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ನಾವೇನು ಹೇಳ್ತೀವಿ, ಹೀಮೋಸ್ಟಾಸಿಸ್ ಅಂತ ಹೇಳ್ತೀವಿ. ಇಟ್ ಕೀಪ್ಸ್ ದ ಬ್ಲಡ್ ಇನ್ ಫ್ಲೂಯಿಡ್ ಸ್ಟೇಟ್ ಆ್ಯಂಡ್ ಇನ್ ಸರ್ಕ್ಯುಲೇಷನ್. ಹೀಮೋಸ್ಟಾಸಿಸ್ ಇನ್ನೊಂದು ಫಂಕ್ಷನ್ ಏನಂತಂದರೆ, ಈವನ್ ಬ್ಲಡ್ ಕಟ್ ಆಗದೇ ಇದ್ರೂ ಕೂಡ ಬ್ಲಡ್ ಫ್ಲೂಯಿಡ್ ಸ್ಟೇಟಲ್ಲಿ, ಬ್ಲಡ್ ವೆಸಲ್ ಒಳಗಡೆ ಕ್ಲಾಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ, ಬ್ಲಡ್ ಫ್ಲೂಯಿಡ್ ಸ್ಟೇಟಲ್ಲಿ ಅಂದರೆ ವಾಟರ್ ಸ್ಟೇಟಲ್ಲಿ ಇದ್ದು ಅದು ಸರ್ಕ್ಯುಲೇಟ್ ಆಗ್ತಾ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವು ಹೀಮೋಸ್ಟಾಸಿಸ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಇನ್ ದ ಪ್ರಿವೆನ್ಷನ್ ಆಫ್ ಬ್ಲಡ್ ಲಾಸ್. ಸೊ ವಾಟ್ ಈಸ್ ಹೀಮೋಸ್ಟಾಸಿಸ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಯೂಸಸ್? ಹೀಮೋಸ್ಟಾಸಿಸ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೊಸೆಸ್ ಟು ಪ್ರಿವೆಂಟ್ ಆ್ಯಂಡ್ ಸ್ಟಾಪ್ ಬ್ಲೀಡಿಂಗ್. ಹೀಮೋಸ್ಟಾಸಿಸ್ ಪ್ರೊಸೆಸ್ಸಲ್ಲಿ ಏನೇನು ಬೇಸಿಕ್ ಮೆಕ್ಯಾನಿಸಮ್ಸ್ ಇರ್ತವೆ? ಸೊ ಒಂದು, ಬ್ಲಡ್ ವೆಸಲ್ ಕಾಂಟ್ರಾಕ್ಷನ್. ವೆನೆವರ್ ಏನಾದರೂ ಕಟ್ ಆದರೆ ಅಥವಾ ಬ್ಲೀಡಿಂಗ್ ಆದರೆ, ಏನಾದರೂ ಇಂಜುರಿ ಆದರೆ ಫಸ್ಟ್ ಕೆಲಸ ಏನಾಗುತ್ತೆ, ಬ್ಲಡ್ ವೆಸಲ್ ಕಾಂಟ್ರಾಕ್ಷನ್ ಅಂತಂದರೆ ಹಿಂಗೆ ಮುದುಡಿ ಆಗಿಬಿಡ್ತದೆ. ಇಟ್ ವಿಲ್ ರಿಟ್ರ್ಯಾಕ್ಟ್. ಫಸ್ಟ್ ಏನಾಗುತ್ತೆ, ಆ ಭಾಗದಲ್ಲಿ ಯಾವ್ಯಾವ ಬ್ಲಡ್ ವೆಸಲ್ಸ್ ಬರ್ತಾವೆ, ಆರ್ಟ್ರಿ ಆಗಲಿ ವೇನ್ ಆಗಲಿ ಯಾವ್ಯಾವ ಬರ್ತವೆ, ದೇ ಗೋ ಇನ್ ಟು ಕಾಂಟ್ರಾಕ್ಷನ್. ನೆಕ್ಸ್ಟ್, ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಷನ್. ಪ್ಲೇಟ್ಲೆಟ್ ಕಣಗಳು ಪ್ಲೇಟ್ಲೆಟ್ಸ್ ಏನಿರ್ತಾವಲ್ಲ, ಥ್ರಾಂಬೋಸೈಟ್ಸ್ ಆರ್ ಪ್ಲೇಟ್ಲೆಟ್ಸ್ ಏನಿರ್ತಾವಲ್ಲ, ಅವು ಎಲ್ಲ ಸೇರಿಕೊಂಡು ಒಂದು ಪ್ಲಗ್ ಥರ ಆಗಿ ಆ ವೆಸಲ್ ವಾಲಿಗೆ ಕೂತ್ಕೊಳ್ತವೆ. ನೆಕ್ಸ್ಟ್, ಕ್ಲಾಟ್ ಸ್ಟೆಬಿಲೈಸೇಷನ್ ವಿತ್ ಫೈಬ್ರಿನ್ ಕ್ರಾಸ್ ಲಿಂಕಿಂಗ್. ಸೊ ದಿಸ್ is called primary hemostasis. This is secondary hemostasis. So what are the mechanisms involved in hemostasis? Number one, blood vessel contraction. This can be asked as a question. What are the process involving hemostasis? ಹೀಮೋಸ್ಟಾಸಿಸ್ ಅಷ್ಟೇ 3 ಮಾರ್ಕ್ ಕ್ವಶನ್ ಬಂದಿದೆ ಮತ್ತು 5 ಮಾರ್ಕ್ ಕ್ವಶನ್ನು ಬಂದಿದೆ ಓಲ್ಡ್ ಕ್ವಶನ್ ಪೇಪರ್ಸಲ್ಲಿ. 3 and 5 ಮಾರ್ಕ್ ಕ್ವಶನ್ ಇಟ್ ಹ್ಯಾಸ್ ಕಮ್. ಸೊ ವಾಟ್ ಆರ್ ದ ಬೇಸಿಕ್ ಮೆಕ್ಯಾನಿಸಮ್ ಆಫ್ ಹೀಮೋಸ್ಟಾಸಿಸ್? ಫಸ್ಟ್ ಒನ್, ಬ್ಲಡ್ ವೆಸಲ್ ಕಾಂಟ್ರಾಕ್ಷನ್. ನೆಕ್ಸ್ಟ್, ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಷನ್. ಪ್ಲೇಟ್ಲೆಟ್ ಏನಾಗುತ್ತೆ, ಬೇರೆ ಭಾಳಷ್ಟು ಪ್ಲೇಟ್ಲೆಟ್ ಕೂಡಿಕೊಂಡು ಒಂದು ಪ್ಲಗ್ ಥರ ಆಗಿ ಬ್ಲಡ್ ವೆಸಲನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತವೆ. ನೆಕ್ಸ್ಟ್, ಕ್ಲಾಟ್ ಸ್ಟೆಬಿಲೈಸೇಷನ್ ವಿತ್ ಫೈಬ್ರಿನ್ ಕ್ರಾಸ್ ಲಿಂಕಿಂಗ್. ನೆಕ್ಸ್ಟ್, ಎಂಡೋಜಿನಸ್ ಫೈಬ್ರಿನೋಲೈಸಿಸ್ ಏನು, ಎಲ್ಲ ಬ್ಲಡ್ ವೆಸಲ್ಸ್ ಎಲ್ಲ ಸರಿಯಾಗಿ ಕೂಡ್ಕೊಂಡ್ಮೇಲೆ ಆಮೇಲೆ ಆ ಕ್ಲಾಟ್ ಫಾರ್ಮೇಷನ್ ಆಗಿರೋದನ್ನು ಫೈಬ್ರಿನೋಲೈಸಿಸ್ ಮುಖಾಂತರ ಆ ಕ್ಲಾಟನ್ನು ಡಿಸಾಲ್ವ್ ಮಾಡ್ತವೆ. ಸೊ ಫಸ್ಟ್ ಏನು, ಬ್ಲಡ್ ವೆಸಲ್ ಕಾಂಟ್ರಾಕ್ಷನ್, ಆ ಬ್ಲಡ್ ವೆಸಲ್ ಕಾಂಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್, ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಷನ್ ಆಗುತ್ತೆ. ಆ ಪ್ಲೇಟ್ಲೆಟ್ ಬಂದುಬಿಟ್ಟು ಏನು ಮಾಡ್ತವೆ, ಆ ಬ್ಲಡ್ ವೆಸಲನ್ನು ದೇ ವಿಲ್ ಪ್ಲಗ್ ದಟ್ ಬ್ಲಡ್ ವೆಸಲ್. ನೆಕ್ಸ್ಟ್, ಕ್ಲಾಟ್ ಸ್ಟೆಬಿಲೈಸೇಷನ್. ಅದೇನು ಕ್ಲಾಟ್ ಆಗಿರುತ್ತಲ್ಲ ಅದು ಸ್ಟೇಬಲ್ ಆಗಿ ಗಟ್ಟಿಯಾಗಿ ಉಳ್ಕೋತದೆ ಫೈಬ್ರಿನ್ ಕ್ರಾಸ್ ಲಿಂಕಿಂಗ್ ಆಗಿ. ನೆಕ್ಸ್ಟ್ ಹ್ಯಾಪನ್ಸ್ ಇಸ್ ಎಂಡೋಜಿನಸ್ ಫೈಬ್ರಿನೋಲೈಸಿಸ್.
ವಾಟ್ ಈಸ್ ಇನ್ವಾಲ್ವ್ಡ್ ಇನ್ ಹಿಮೋಸ್ಟಾಸಿಸ್? ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಹಿಮೋಸ್ಟಾಸಿಸ್ ಮೇಂಟೈನ್ ಆಗಲಿಕ್ಕೆ? ಯಾವ್ಯಾವ ಬಾಡಿಯಲ್ಲಿ ಸಬ್ಸ್ಟೆನ್ಸಸ್ ಆಗಲಿ, ಬ್ಲಡ್ ವೆಸಲ್ಸ್ ಆಗಲಿ, ಪ್ಲೇಟ್ಲೆಟ್ಸ್, ವಿಚ್ ಆರ್ ದ ಥಿಂಗ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೊಸೆಸ್? ಈ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿರೋದು ಯಾವ್ಯಾವು ಅಂತಂದರೆ, ನಂಬರ್ 1 ಈಸ್ ಬ್ಲಡ್ ವೆಸಲ್ಸ್, ನಂಬರ್ 2 ಪ್ಲೇಟ್ಲೆಟ್ಸ್, ನಂಬರ್ 3 ಪ್ಲಾಸ್ಮಾ ಕೋಆಗ್ಯುಲೇಷನ್ ಫ್ಯಾಕ್ಟರ್ಸ್, ನಂಬರ್ 4 inhibitors, number 5 fibrinolytics. This can come again as a question. Hemostasis anta question bandre what are involved in hemostasis antandre blood vessels, platelets, plasma coagulation factors, inhibitors, fibrinolysis. And mechanism of hemostasis anta kedre, which is the mechanism? There is the 4 steps of mechanism of hemostasis: blood vessel contraction, platelet plug formation, clot stabilization, and endogenous fibrinolysis. Okay, events ಯಾವ events? First event ಏನಾಗುತ್ತೆ? vascular spasm. ಆಗಲೇ ಹೇಳಿದಂಗೆ first vessel goes into spasm. Next is formation of platelet plug. Next is formation of fibrin plug, that is blood clot, and re-establishment of endothelium. Re-establishment of endothelium ಅಂತಂದ್ರೆ ಬ್ಲಡ್ ವೆಸಲ್ ಏನು ಕಟ್ ಆಗಿತ್ತಲ್ಲ, ಸೊ ದ್ಯಾಟ್ ವಿಲ್ ಬಿ ರೀಎಸ್ಟಾಬ್ಲಿಷ್ಡ್. ಸೊ ದೀಸ್ ಟೂ ಆರ್ ಎಸೆನ್ಷಿಯಲಿ ಸೇಮ್. ಈ ಸ್ಲೈಡು ಮತ್ತು ಈ ಸ್ಲೈಡ್ ಎರಡೂ ಒಂದೇನೆ, ಆಯಿತಾ? ಫಸ್ಟ್ ಥಿಂಗ್ ವಾಟ್ ಹ್ಯಾಪನ್ಸ್ ಈಸ್ ಬ್ಲಡ್ ವೆಸಲ್ ಕಾಂಟ್ರಾಕ್ಷನ್, ದಟ್ ಈಸ್ ವ್ಯಾಸೋಸ್ಪಾಸಮ್ ಆಗುತ್ತೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪ್ಲೇಟ್ಲೆಟ್ ಪ್ಲಗ್, ನೆಕ್ಸ್ಟ್ ಫಾರ್ಮೇಷನ್ ಆಫ್ ಫೈಬ್ರಿನ್ ಪ್ಲಗ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. Then re-establishment of endothelium. ಹೆಂಗಾಗತ್ತೆ re-establishment of endothelium? By endogenous fibrinolysis. ಈ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಫೈಬ್ರಿನೋಲೈಸಿಸ್ ಅಂದರೆ ಆ ಕ್ಲಾಟ್ ಫಾರ್ಮೇಷನ್ ಆಗಿರೋದು, ಕ್ಲಾಟ್ ಒಡೆದ್ಬಿಟ್ಟು ಬ್ಲಡ್ ವೆಸಲ್ ಮತ್ತು ಫಾರ್ಮೇಷನ್ ಆಗುತ್ತೆ. ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಎಂಡೋಥೀಲಿಯಂ. ಎಂಡೋಥೀಲಿಯಂ ಏನು ಬ್ಲಡ್ ವೆಸಲಲ್ಲಿ ಒಳಗಡೆ ಲೇಯರು ಎಂಡೋಥೀಲಿಯಂ ಏನಿರುತ್ತಲ್ಲ ಮತ್ತೆ ವಾಪಸ್ ಫಾರ್ಮೇಷನ್ ಆಗುತ್ತೆ. ಸೊ ಹಿಮೋಸ್ಟಾಸಿಸ್ ಆಗಲಿಕ್ಕೆ ಫಸ್ಟ್ ಒನ್ ವ್ಯಾಸೋ ಕಾನ್ಸ್ಟ್ರಿಕ್ಷನ್. ಸೊ ಎಲ್ಲೆಲ್ಲಿ ವ್ಯಾಸೋ ಕಾನ್ಸ್ಟ್ರಿಕ್ಷನ್ ಯಾವ ಥರ ಆಗುತ್ತೆ ಅಂತೇಳಿ ಮೆನ್ಷನ್ ಇದೆ, ಬಟ್ ಯು ಡೋಂಟ್ ಹ್ಯಾವ್ ಟು ವರಿ. ಹಿಮೋಸ್ಟಾಸಿಸ್ ಫಸ್ಟ್ ಸ್ಟೆಪ್ ಈಸ್ ವ್ಯಾಸೋ ಕಾನ್ಸ್ಟ್ರಿಕ್ಷನ್, ಆಲ್ಸೋ ಕಾಲ್ಡ್ ವ್ಯಾಸ್ಕ್ಯುಲರ್ ಸ್ಪಾಸಮ್, ಆಯಿತಾ? ನೆಕ್ಸ್ಟ್ ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಷನ್. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್, ಬಟ್ ಈಚ್ ಸ್ಟೆಪ್ ಹ್ಯಾಸ್ ಬಿನ್ ಎಕ್ಸ್ಪ್ಲೇನ್ಡ್ ಇನ್ ಡೀಟೇಲ್ ಅಷ್ಟೇ. ವೈಟ್ ಬಾಡೀಸ್ ಆರ್ ಮೈಕ್ರೋಥ್ರಾಂಬೈ ಕಾಂಟ್ಯಾಕ್ಟ್ ವಿತ್ ದ ಸಬ್ ಎಂಡೋಥೀಲಿಯಲ್ ಕೊಲಾಜನ್. ಸಬ್ ಎಂಡೋಥೀಲಿಯಲ್ ಕೊಲಾಜನ್ ಜೊತೆಗೆ ಪ್ಲೇಟ್ಲೆಟ್ಸ್ ಕಾಂಟ್ಯಾಕ್ಟ್ ಬಂದು ಫಸ್ಟ್ ದೇ ವಿಲ್ ಸ್ವೆಲ್, ದಪ್ಪ ಆಗ್ತಾವೆ. ದೆನ್ ಇರ್ರೆಗ್ಯುಲರ್ ವಿತ್ ಸ್ಯೂಡೋಪೋಡ್ಸ್. ಈ ಪ್ಲೇಟ್ಲೆಟ್ಸ್ ದಪ್ಪ ಆಗಿ ದೇ ವಿಲ್ ಹ್ಯಾವ್ ಸ್ಯೂಡೋಪೋಡ್ಸ್. Then they release these various hormones or enzymes, ADP, thromboxane, A2, phospholipids, and then they aggregate. ಎಲ್ಲ ಸೇರಿಕೊಂಡು aggregate ಅಂದರೆ ಒಂದೇ ಕಡೆಗೆ ಬರ್ತಾವೆ. ಪ್ಲೇಟ್ಲೆಟ್ಸ್ ಎಲ್ಲ they come together and they form aggregation. This is how platelet plug is formed. Number 1, vasoconstriction. Number 2, platelet plug formation. So whenever there is a vessel injury, ಯಾವಾಗ vessel injury ಇರುತ್ತಲ್ಲ, so there are two things acting together. One is antithrombogenic. Antithrombogenic ಅಂತಂದ್ರೆ thrombogenic ಅಂತಂದ್ರೆ which favors clotting. Antithrombogenic ಅಂದ್ರೆ ಕ್ಲಾಟಿಂಗ್ ಅಂತ ವಿರುದ್ಧ. ಕ್ಲಾಟ್ ಆಗದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ ಬ್ಲಡ್ ವೆಸಲ್ ಅಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ಸ್ ಇರ್ತಾವೆ. ಸೊ ಯಾವಾಗಲೂ ಬ್ಲಡ್ ವೆಸಲಲ್ಲಿ ರಕ್ತ ಹರಿದಾಡಬೇಕಾದ್ರೆ, ರಕ್ತನಾಳಗಳಲ್ಲಿ ರಕ್ತ ಹರಿದಾಡಬೇಕಾದ್ರೆ ಅದು ಯಾವಾಗಲೂ ಕ್ಲಾಟ್ ಫಾರ್ಮ್ ಆಗದೇ ಇರೋ ಹಂಗೆ ನೋಡ್ಕೊಳ್ಳಿಕ್ಕೆ ದೇರ್ ಆರ್ ಸರ್ಟನ್ ಕೆಮಿಕಲ್ಸ್ ಇನ್ ದ ಬಾಡಿ ಆ್ಯಂಡ್ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ಇನ್ ದ ಬಾಡಿ. ಆ್ಯಂಡ್ ವೆನೆವರ್ ದೆರ್ ಈಸ್ ಎ ವೆಸಲ್ ಇಂಜುರಿ, ಇದು ಆಂಟಿಥ್ರಾಂಬೋಜೆನಿಕ್ ಇಂದ ಇಟ್ ಬಿಕಮ್ಸ್ ಥ್ರಾಂಬೋಜೆನಿಕ್. ದೇ ಬಿಕಮ್ ಫೇವರೇಬಲ್ ಟು ಕ್ಲಾಟಿಂಗ್. ವಿಚ್ ಆರ್ ದ ಮೇಜರ್ ಸಿಸ್ಟಮ್ಸ್ ಇನ್ವಾಲ್ವ್? ಒನ್, ವೆಸಲ್ ವಾಲ್. ವೆಸಲ್ ವಾಲಲ್ಲಿ ಯಾವ್ದು? ಫಸ್ಟ್ ವ್ಯಾಸೋಸ್ಪಾಸಮ್ ಆಗುತ್ತೆ. ವ್ಯಾಸೋಸ್ಪಾಸಮ್ ವೆಸಲ್ ವಾಲಲ್ಲಿ ಯಾವ್ದು? ಎಂಡೋಥೀಲಿಯಮ್ ಈಸ್ ಇನ್ವಾಲ್ವ್ ಅಂಡ್ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಇಸ್ ಇನ್ವಾಲ್ವ್. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಆರ್ ಇನ್ವಾಲ್ವ್. ನೆಕ್ಸ್ಟ್ ಕೋಆಗ್ಯುಲೇಷನ್ ಕ್ಯಾಸ್ಕೇಡ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್ ನಾವು. ಕೋಆಗ್ಯುಲೇಷನ್ ಕ್ಯಾಸ್ಕೇಡ್ ಯಾವ ಥರ ಇದು ಕೋಆಗ್ಯುಲೇಷನ್ ಆಗಿ ಸೆಕೆಂಡ್ರಿ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ಅದರಲ್ಲಿ ದೇರ್ ಆರ್ ವೇರಿಯಸ್ ಕೋಆಗ್ಯುಲೇಷನ್ ಫ್ಯಾಕ್ಟರ್ಸ್. ಕೋಆಗ್ಯುಲೇಷನ್ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್. ಅವಕ್ಕೇನಂತ ಹೇಳ್ತೀವಿ? ದೀಸ್ ಆರ್ ಪ್ರೋಟೀನ್ಸ್.
Coagulation cascade ಅಲ್ಲಿ this is an enzymatic cascade. You don't have to remember all these things. Coagulation cascade you'll have to remember. ಅದರಲ್ಲಿ clotting factors ಇರ್ತಾವೆ. How many clotting factors are there? There are 13 clotting factors. Remember this. ಎಲ್ಲಾನು ಇಂಡಿವಿಜುವಲಿ ನೆನ್ಪಿಟ್ಕೊಳ್ಳೋದು ಇಷ್ಟೆಲ್ಲ ಡೀಟೇಲ್ ಬೇಕಾಗಿಲ್ಲ. ಓನ್ಲಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಮೆನ್ಷನ್ಡ್ ಎವ್ರಿಥಿಂಗ್. ಒಂದು ಇಂಪಾರ್ಟೆಂಟ್ ಅಂದರೆ ವಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್ VWF. ಫ್ಯಾಕ್ಟರ್ 8 ಇಸ್ ಕಾಲ್ಡ್ ವಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್ ಅಂತ ಅನ್ನೋದನ್ನು ಮಾತ್ರ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಫ್ಯಾಕ್ಟರ್ 8 ಇಸ್ ಕಾಲ್ಡ್ ವಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್. ದಿಸ್ ಈಸ್ ಇಂಪಾರ್ಟೆಂಟ್. ಫ್ಯಾಕ್ಟರ್ 9 ಇಸ್ ಕಾಲ್ಡ್ ಕ್ರಿಸ್ಮಸ್ ಫ್ಯಾಕ್ಟರ್. ಇವೆರಡೂ ದೀಸ್ ಆರ್ ಇಂಪಾರ್ಟೆಂಟ್. ವೆರಿ ಹೆಸರಿಗೆ ನೆನ್ಪಿಟ್ಕೊಂಡ್ರೆ ಆಯಿತು. ನಂಬರ್ 2, ಫ್ಯಾಕ್ಟರ್ 2 ಈಸ್ ಕಾಲ್ಡ್ ಪ್ರೋಥ್ರಾಂಬಿನ್ ಆ್ಯಂಡ್ ಫ್ಯಾಕ್ಟರ್ 3 ಈಸ್ ಕಾಲ್ಡ್ ಟಿಶ್ಯೂ ಫ್ಯಾಕ್ಟರ್. These are the important factors which you may have to remember. Prothrombin ಅಂದರೆ ಫ್ಯಾಕ್ಟರ್ 2, ಟಿಶ್ಯೂ ಫ್ಯಾಕ್ಟರ್ ಅಂದರೆ ಫ್ಯಾಕ್ಟರ್ 3, ಫ್ಯಾಕ್ಟರ್ 8 ಅಂದರೆ ವಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾರೆ, ಫ್ಯಾಕ್ಟರ್ 9 ಅಂದರೆ ಕ್ರಿಸ್ಮಸ್ ಫ್ಯಾಕ್ಟರ್. ಇದು ಹೆಸರು ಅಳಕೋಗಿದೆ ಇಲ್ಲಿ. ಫ್ಯಾಕ್ಟರ್ 9 ಈಸ್ ಕ್ರಿಸ್ಮಸ್ ಫ್ಯಾಕ್ಟರ್. ಫ್ಯಾಕ್ಟರ್ 8ಗೆ ಎಂಟಿ ಹಿಮೋಫೀಲಿಯಾ ಫ್ಯಾಕ್ಟರ್ನು ಅಂತ ಹೇಳ್ತೀವಿ ನಾವು. ಎಂಟಿ ಹಿಮೋಫೀಲಿಯಾ ಫ್ಯಾಕ್ಟರ್ ಅಂತಲೂ ಕರೀತಾರೆ. ವಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್ ಆರ್ ಎಂಟಿ ಹಿಮೋಫೀಲಿಯಾ ಫ್ಯಾಕ್ಟರ್. ಸೊ ಫಸ್ಟ್ ಏನಾಗುತ್ತೆ, fibrinogen is converted to fibrin with the help of thrombin. So ಇಲ್ಲಿ ನೀವು ನೋಡಿದ್ರಲ್ಲ, fibrinogen is converted to, fibrinogen ಯಾವುದು? ಫ್ಯಾಕ್ಟರ್ 1. ಫ್ಯಾಕ್ಟರ್ 1 is converted to, fibrinogen ಯಾವುದು? ಫ್ಯಾಕ್ಟರ್ 1 is converted to fibrin in the presence of thrombin. Thrombin comes from prothrombin. Factor 2 is thrombin, right? So prothrombin ಏನಾಗುತ್ತೆ ಇಲ್ಲಿ ನೋಡ್ರಿ ನೀವು. prothrombin in the presence of factor 10A. ಇದು A ಅಂತಂದ್ರೆ ಏನು? ಆಕ್ಟಿವೇಟೆಡ್. ಯಾವಾಗಲೂ ಇನ್ಆಕ್ಟಿವೇಟೆಡ್ ಫಾರ್ಮ್ ಅಲ್ಲಿ, ಆಕ್ಟಿವ್ ಇರಲ್ಲ. whenever they are inside the body they are not in the active form, they are in the inactive form. So ಮುಂದ್ಗಡೆ A ಅಂತ ಬರೆದ್ರೆ ಇದಕ್ಕೆ ಏನಂತ ಹೇಳ್ತೀವಿ? This is the active form. So prothrombin is converted to thrombin. prothrombin ಏನಾಗುತ್ತೆ? prothrombin ಅಂದ್ರೆ ಯಾವುದು? ಫ್ಯಾಕ್ಟರ್ 2 is converted to thrombin. ಸೊ ಈ ಥ್ರಾಂಬಿನ್ ಏನು ಮಾಡುತ್ತೆ? ಫಿಬ್ರಿನೋಜನ್ ಅನ್ನ ಫಿಬ್ರಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಯಾವುದು? ಫ್ಯಾಕ್ಟರ್ 10A ಮತ್ತು ಫ್ಯಾಕ್ಟರ್ 5A. This is called extrinsic pathway, right? This is extrinsic pathway. Extrinsic pathway ಅಂದ್ರೆ ಏನು? There are two pathways, extrinsic pathway ಮತ್ತೆ intrinsic pathway. ನೆನ್ಪಿಟ್ಕೊಳ್ರಿ, coagulation cascade ಅಲ್ಲಿ there are two pathways. ಆ ಎರಡು pathway help in the blood coagulation ಆಗುತ್ತೆ. So you'll have to remember these are the factors, coagulation factors which are involved. Coagulation factors are nothing but these are proteins. These help. These are proteins. protein ಕಣಗಳು ಇವು. So these help in the blood coagulation. blood coagulation ಅಂದ್ರೆ ಏನು? ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತವೆ. ಸೊ ಅದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇನ್ವಾಲ್ವ್ ಇರ್ತವೆ. ಫ್ಯಾಕ್ಟರ್ 1, 2, 3, 4, 5, 6, 7, 8, 9, 10, 11, 12, 13. So there are 13 factors. You have to realize here factor 6 is not mentioned. 6 ಒಂದಿರಲ್ಲ, 5 ಆದಮೇಲೆ 7 ಬರುತ್ತೆ, ರೈಟ್? ಸೊ ಫಸ್ಟ್ this is called the last step. ಇದು ಏನು? ಲಾಸ್ಟ್ ಸ್ಟೆಪ್ ಏನು? fibrinogen is converted to fibrin with the help of thrombin. ಥ್ರಾಂಬಿನಿನ ಹೆಲ್ಪ್ನಿಂದ fibrinogen is converted to fibrin. fibrin ಅಂತಂದರೆ ಇಟ್ ಈಸ್ ಲೈಕ್ ಎ ಮೆಶ್. ಇದು ಮೆಶ್ ಥರ ಇರುತ್ತೆ. ಸೊ ಮೆಶ್ ಥರ ಆಗಿ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಯಾವುದ್ರ ಹೆಲ್ಪಿಂದ? ಥ್ರಾಂಬಿನ್ ಹೆಲ್ಪ್ನಿಂದ. ಥ್ರಾಂಬಿನ್ ಎದರಿಂದ ಫಾರ್ಮ್ ಆಗುತ್ತೆ? ಥ್ರಾಂಬಿನ್ ಈಸ್ ಫಾರ್ಮ್ ವಿತ್ ದ ಹೆಲ್ಪ್ ಆಫ್ prothrombin. prothrombin ಎದರಿಂದ ಆಗುತ್ತೆ? with the help of prothrombin is converted to thrombin with the help of factor 10A. A ಅಂದರೆ activated factor 10 ಮತ್ತು activated factor 5. So this can happen through two pathways. ಯಾವ್ಯಾವ ಎರಡು ಪಾತ್ವೇ?
one is extrinsic pathway, the other one is intrinsic pathway. Extrinsic pathway ಅಂದರೆ ಹೊರಗಡೆ ಎಕ್ಸ್ಟರ್ನಲ್, ಇಂಟ್ರಿನ್ಸಿಕ್ ಅಂದರೆ ಇಂಟರ್ನಲ್. ಅಂದರೆ ಬ್ಲಡ್ ವೆಸಲ್ ಏನಾದರೂ ಹೊರಗಡೆಯಿಂದ ಡ್ಯಾಮೇಜ್ ಆದರೆ, ಹೊರಗಡೆಯಿಂದ ಅಂತಂದರೆ ಏನಾದರೂ ಏಟ್ ಬಿದ್ದು ಹೊರಗಡೆಯಿಂದ ಡ್ಯಾಮೇಜ್ ಆದರೆ ಅದು ಎಕ್ಸ್ಟ್ರಿನ್ಸಿಕ್ ಪಾತ್ವೇ ವಿಲ್ ಗೆಟ್ ಆಕ್ಟಿವೇಟೆಡ್. ಒಳಗಡೆಯಿಂದ ಏನಾದರೂ ಎಂಡೋಥೀಲಿಯಂ ಡ್ಯಾಮೇಜ್ ಆದರೆ, ಬ್ಲಡ್ ವೆಸಲ್ ಹೊರಗಡೆಯಿಂದ ಏನಾದರೂ ಏಟ್ ಬಿದ್ದು ಅಥವಾ ಸ್ಕ್ರ್ಯಾಚ್ ಆಗಿ ನೀವು ಬಿದ್ದು ಏನಾದರೂ ಡ್ಯಾಮೇಜ್ ಆದರೆ ಅಲ್ಲಿ ಎಕ್ಸ್ಟ್ರಿನ್ಸಿಕ್ ಪಾತ್ವೇ ಆಕ್ಟಿವೇಟ್ ಆಗುತ್ತೆ. ಹೆಂಗೆ ಆಕ್ಟಿವೇಟ್ ಆಗುತ್ತೆ ಅಂದರೆ ಎನಿ ಟಿಶ್ಯೂ ವಿಚ್ ಇಸ್ ಡ್ಯಾಮೇಜ್ಡ್ ವಿಲ್ ರಿಲೀಸ್ ಟಿಶ್ಯೂ ಫ್ಯಾಕ್ಟರ್. ಟಿ ಎಫ್ ಅಂದರೆ ಟಿಶ್ಯೂ ಫ್ಯಾಕ್ಟರ್. ಯಾವುದೇ ಟಿಶ್ಯೂ ಡ್ಯಾಮೇಜ್ ಆದರೆ, ಏನಾದರೂ ಹೊರಗಡೆಯಿಂದ ಏಟ್ ಬಿದ್ದ ಮೇಲೆ ಯಾವುದೇ ಟಿಶ್ಯೂ ಡ್ಯಾಮೇಜ್ ಆದರೆ ಇಟ್ ರಿಲೀಸಸ್ ಟಿಶ್ಯೂ ಫ್ಯಾಕ್ಟರ್. ಈ ಟಿಶ್ಯೂ ಫ್ಯಾಕ್ಟರ್ ರಿಲೀಸ್ ಆದ ತಕ್ಷಣ ಏನು ಮಾಡುತ್ತದು, ಇಟ್ ಆಕ್ಟಿವೇಟ್ಸ್ ಫ್ಯಾಕ್ಟರ್ 7 ಟು ಫ್ಯಾಕ್ಟರ್ 7A. ಅದು ಫ್ಯಾಕ್ಟರ್ 7 7A ಆಕ್ಟಿವೇಟೆಡ್ ಫ್ಯಾಕ್ಟರ್ A ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಆಕ್ಟಿವೇಟೆಡ್ ಫ್ಯಾಕ್ಟರ್ 7A ವಿಲ್ ಗೋ ಟು ದ ಕಾಮನ್ ಪಾತ್ವೇ. ಕಾಮನ್ ಪಾತ್ವೇ ಯಾವುದು? ದಿಸ್ ಈಸ್ ದ ಕಾಮನ್ ಪಾತ್ವೇ. ಇಂಟ್ರಿನ್ಸಿಕ್ ಪಾತ್ವೇಗೆ ಮತ್ತು ಎಕ್ಸ್ಟ್ರಿನ್ಸಿಕ್ ಪಾತ್ವೇಗೆ ಕಾಮನ್ ಆಗಿರೋದು ಯಾವುದು? ದಿಸ್ ಈಸ್ ದ ಕಾಮನ್ ಪಾತ್ವೇ. ದಿಸ್ ಈಸ್ ದ intrinsic pathway, this is the extrinsic pathway. Intrinsic pathway ಮತ್ತು extrinsic pathway ಎರಡು ಎಲ್ಲಿ ಕೂಡ್ಕೊಳ್ತಾವೆ ಅಂತಂದರೆ this prothrombin is converted to thrombin with the help of factor 10A and factor 5A. factor 10 ಮತ್ತು factor 5 activated factor 10 ಮತ್ತು factor 5 ಇವೆರಡೂ ಎಲ್ಲಿ ಬರ್ತಾವೆ ಅಂತಂದರೆ this comes in ಕಾಮನ್ ಪಾತ್ವೇ. ಅಕಸ್ಮಾತಾಗಿ ಬ್ಲಡ್ ವೆಸಲ್ ಒಳಗಡೆಯಿಂದ ಡ್ಯಾಮೇಜ್ ಆಗಿದ್ದರೆ, ಎಂಡೋಥೀಲಿಯಂ ಡ್ಯಾಮೇಜ್ ಆಗಿದ್ದರೆ ಅಲ್ಲಿ ಇಂಟ್ರಿನ್ಸಿಕ್ ಪಾತ್ವೇ ಆಕ್ಟಿವೇಟ್ ಆಗುತ್ತೆ. ಹೊರಗಡೆಯಿಂದ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅಲ್ಲಿ ಟಿಶ್ಯೂ ಫ್ಯಾಕ್ಟರ್ ರಿಲೀಸ್ ಆಗಿ ಎಕ್ಸ್ಟ್ರಿನ್ಸಿಕ್ ಪಾತ್ವೇ ಇನ್ವಾಲ್ವ್ ಆಗುತ್ತೆ. ಎಕ್ಸ್ಟ್ರಿನ್ಸಿಕ್ ಪಾತ್ವೇಯಲ್ಲಿ ಬರೋದು ಕೋಯಾಗುಲೇಷನ್ ಫ್ಯಾಕ್ಟರ್ ಯಾವುದು? ಓನ್ಲಿ ಫ್ಯಾಕ್ಟರ್ 7, 5, 6, 7. ಫ್ಯಾಕ್ಟರ್ 7 ಈಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಟ್ರಿನ್ಸಿಕ್ ಪಾತ್ವೇ, ಮಿಕ್ಕಿದ್ವೆಲ್ಲ ಇಂಟ್ರಿನ್ಸಿಕ್ ಪಾತ್ವೇಲಿ ಬರ್ತವೆ. ಸೊ ದಿಸ್ ಕಮ್ಸ್ ಅಂಡರ್ ಕಾಮನ್ ಪಾತ್ವೇ, ರೈಟ್? ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್, ರೈಟ್? ಈ ಫಿಬ್ರಿನೋಜನ್ ಇದ್ದದ್ದು ಫೈಬ್ರಿನ್ ಆಗಿ ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟರ್ 13A ಸಾಫ್ಟ್ ಕ್ಲಾಟ್ ಇರೋದು. ಫಸ್ಟ್ ಕ್ಲಾಟ್ ಫಾರ್ಮೇಷನ್ ಆದಾಗ ಸಾಫ್ಟ್ ಆಗಿರುತ್ತೆ. ನೀವು ನೋಡಿರ್ಬೋದು, ರಕ್ತ ಅಕಸ್ಮಾತ್ ಬ್ಲಡ್ ಏನಾದರೂ ಎಲ್ಲಿ ಚೆಲ್ಲಿದ್ದು ನೋಡಿರ್ಬೋದು, ಅಥವಾ ಏನಾದರೂ ಬ್ಲಡ್ ವೆಸಲ್ ಕಟ್ ಆದಮೇಲೆ ಏನಾದರೂ ನಿಮಗೆ ಟಿಶ್ಯೂ ಏನಾದರೂ ಡ್ಯಾಮೇಜ್ ಆದಾಗ ಅಥವಾ ಏನಾದರೂ ಏಟ್ ಬಿದ್ದಾಗ ನೀವು ನೋಡಿರ್ಬೋದು, ಫಸ್ಟು ಒಂದು ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಸಾಫ್ಟ್ ಆಗಿರುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಏನಾಗುತ್ತೆ, ಸಾಫ್ಟ್ ಇರುತ್ತೆ, ಅದು ಹೋಗಿ ಮತ್ತೆ ಹಾರ್ಡ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಫಾರ್ಮ್ಸ್. ಫಿಬ್ರಿನೋಜನ್ ಈಸ್ ಕನ್ವರ್ಟೆಡ್ ಟು ಫೈಬ್ರಿನ್, ಹಾರ್ಡ್ ಕ್ಲಾಟ್ ಆಗಿ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ವೇರ್ ದ ಕ್ಲಾಟಿಂಗ್ ಎಂಡ್ಸ್. ಇಲ್ಲಿ ಕ್ಲಾಟಿಂಗ್ ಪಾತ್ವೇ, ಕೋಯಾಗುಲೇಷನ್ ಪಾತ್ವೇದು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ whenever there is any damage from the outside, tissue factor is activated. Whenever there is damage from inside, intrinsic pathway is activated. This is extrinsic pathway. This is the intrinsic pathway. Intrinsic pathway ಅಲ್ಲಿ ಯಾವ್ಯಾವ ಬರ್ತಾವೆ ಅಂತಂದರೆ all clotting factors are within the blood vessels. This clotting, it clots slower. ಅದನ್ನು ಟೆಸ್ಟ್ ಮಾಡಲಿಕ್ಕೆ ಏನು ಟೆಸ್ಟ್ ಮಾಡ್ತೀವಿ ಅಂದರೆ APTT ಅನ್ನು ಮಾಡ್ತೀವಿ ನಾವು. ಇದನ್ನು ಲ್ಯಾಬಲ್ಲಿ ನಾವು APTT ಟೆಸ್ಟ್ ಕಳಿಸಿದರೆ ವಿ ಚೆಕ್ ದ ಇಂಟ್ರಿನ್ಸಿಕ್ ಪಾತ್ವೇ. ಇಂಟ್ರಿನ್ಸಿಕ್ ಪಾತ್ವೇ ಸರಿಯಾಗಿದೆಯೋ ಇಲ್ಲೋ ಚೆಕ್ ಮಾಡಬೇಕು. ವೆನೆವರ್ ಏನಾದರೂ ಪ್ರೊಸೀಜರ್ ಮಾಡಬೇಕಾದ್ರೆ ಅಥವಾ ಬ್ಲೀಡಿಂಗ್ ಆದರೆ ನಾವೇನು ಮಾಡ್ತೀವಿ, ಕ್ಲಾಟ್ ಆಗ್ತಾ ಇದೆಯಾ ನೋಡ್ತೀವಿ. ಯಾವುದಾದ್ರು OTಕ್ಕಿಂತ ಮುಂಚೆ, ಆಪ್ರೇಷನ್ಕಿಂತ ಮುಂಚೆ ನಾವು ಏನು ಕಳಿಸ್ತೀವಿ ಟೆಸ್ಟು? ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್, PTINR, APTT ಇವೆಲ್ಲ ಟೆಸ್ಟಿಗೆ ಕಳಿಸ್ತೀವಲ್ಲ. ಯಾಕೆ ಕಳಿಸ್ತೀವಿ? ವಿ ಆಲ್ ಹ್ಯಾವ್ ಸರ್ಟನ್ ಇಂಟ್ರೆಸ್ಟ್. PT ಸರಿಯಾಗಿದ್ದರೆ ಎಕ್ಸ್ಟ್ರಿನ್ಸಿಕ್ ಪಾತ್ವೇ ಸರಿಯಾಗಿದೆ ಅಂತ ಅರ್ಥ. ಆಮೇಲೆ APTT ಸರಿಯಾಗಿದ್ದರೆ, APTT ನಾರ್ಮಲ್ ಆಗಿದ್ದರೆ ಇಂಟ್ರಿನ್ಸಿಕ್ ಪಾತ್ವೇ ಸರಿಯಾಗಿದೆ ಅಂತ ಅರ್ಥ. ಸೊ PT will help us to test extrinsic pathway. APTT will help us to test the intrinsic pathway. So this is blood clotting pathway. You may have to remember this. ಇದನ್ನು ನೀವು ನೋಡ್ಬೋದು. ಆಗಲೇ ಐ ಥಿಂಕ್ ದಿಸ್ ಇಸ್ ಕ್ಲಮ್ಸಿ ಒನ್. ಫಸ್ಟ್ ಇಲ್ಲಿ ನೋಡಿ ನೀವು, ಫಸ್ಟ್ ಥಿಂಗ್ ಎಕ್ಸ್ಟ್ರಿನ್ಸಿಕ್ ಪಾತ್ವೇಲಿ ಏನಾಗಿದೆ, ಫ್ಯಾಕ್ಟರ್ 7 is converted to factor 7A. Factor 7 is converted to factor 7A with the help of
tissue factor, and that activates factor 10. Factor 10 ಅನ್ನ factor 10A ಗೆ activate ಮಾಡುತ್ತದು. That activates prothrombin to thrombin. Thrombin activates fibrinogen to fibrin, and then clot is formed. Intrinsic pathway ಅಲ್ಲಿ first involvement ಯಾವುದು? Factor 12. Factor 12 is converted to factor 12A, then 11, then 9, then 10, then with the help of factor 5A, it activates prothrombin to thrombin. ಇದನ್ನು ನೀವು by heart ಮಾಡಬೇಕು. You should be able to write this clotting pathway. ಏನು ಬರಲ್ಲ ಅಂದರೆ ನೆನ್ಪಿಟ್ಕೊಳ್ರಿ, ಎಕ್ಸ್ಟ್ರಿನ್ಸಿಕ್ ಪಾತ್ವೇ, ಇಂಟ್ರಿನ್ಸಿಕ್ ಪಾತ್ವೇ ಅಂತ ಹೆಸರು ಬರೀಲಿಕ್ಕೆ ಬರಬೇಕು. ಎಕ್ಸ್ಟ್ರಿನ್ಸಿಕ್ ಪಾತ್ವೇಲಿ ಫ್ಯಾಕ್ಟರ್ 7 ಬರುತ್ತೆ, ಇಂಟ್ರಿನ್ಸಿಕ್ ಪಾತ್ವೇ ಸ್ಟಾರ್ಟ್ ಆಗೋದು ಫ್ಯಾಕ್ಟರ್ 12 ಇಂದ. ಸೊ ಕಾಮನ್ ಪಾತ್ವೇಲಿ ಯಾವುದು? prothrombin is converted to thrombin. Factor 2, prothrombin is factor 2, it is converted to thrombin. ಥ್ರಾಂಬಿನ್ ಏನು ಮಾಡುತ್ತೆ? ಫಿಬ್ರಿನೋಜನ್ ಅನ್ನ ಫೈಬ್ರಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಫೈಬ್ರಿನ್ ಆಗಿ ಕನ್ವರ್ಟ್ ಆದಮೇಲೆ ಫಸ್ಟ್ ಒಂದು ಸಾಫ್ಟ್ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಸಾಫ್ಟ್ ಕ್ಲಾಟ್ ಇರೋದು ಹಾರ್ಡ್ ಕ್ಲಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಲೈಕ್. ಭಾಳ ಸರ್ತಿ ನೋಡಿದರೆ ನೀವು ಅಗೇನ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ದ ರೀಸನ್, ದ ಕಲರ್ ಕೋಡಿಂಗ್ ಏನಿದೆ ಅಂತಂದರೆ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟೆಡ್ ಬೈ ಹಿಪ್ಯಾರಿನ್. ಕೆಲವು ಸತಿ ನಾವು ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಹಿಪ್ಯಾರಿನ್ ಕೊಡ್ತೀವಿ ನಾವು, ಕರೆಕ್ಟ್? ನಾವು ಡಯಾಲಿಸಿಸ್ ಮಾಡಬೇಕಾದ್ರೆ ಹಿಪ್ಯಾರಿನ್ ಕೊಡ್ತೀವಿ, ಅಥವಾ ಏನಾದರೂ ಅಕಸ್ಮಾತಾಗಿ ಬ್ಲಡ್ ಕ್ಲಾಟ್ ಆಗಿದ್ರೆ ಅದು ಕ್ಲಾಟ್ ಆಗಬಾರ್ದು ಅಂತ ನಾವು ಹಿಪ್ಯಾರಿನ್ ಕೊಡ್ತೀವಿ. ಲೋ ಮಾಲಿಕ್ಯುಲರ್ ಹಿಪ್ಯಾರಿನ್ ಕೊಡ್ತೀವಿ. ಸೊ ಏನಾದರೂ DVT, ಡೀಪ್ ವೇನ್ ಥ್ರಾಂಬೋಸಿಸ್ ಆಗಿದ್ರೆ, ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಬ್ಲಡ್ ಕ್ಲಾಟ್ ಆದಾಗ ನಾವು ಹಿಪ್ಯಾರಿನ್ ಕೊಡ್ತೀವಿ. ಸೊ ಹಿಪ್ಯಾರಿನ್ ಯಾಕೆ ಕೊಡ್ತೀವಿ ನಾವು? ವಾಟ್ ಡಸ್ ಹಿಪ್ಯಾರಿನ್ ಡೂ? ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ 12, 11, 9, 10. So 9, 10, 11, 12 and 2. These are the thrombin and the 2, factor 2. So these are the factors which heparin inhibits. Heparin ಅಂತ ಕೆಲಸ ಏನು? ಇದೆಲ್ಲ ಬ್ಲೂ ಕಲರ್ ಅಲ್ಲಿ ಇದಾವಲ್ಲ, ಇವೆಲ್ಲ ಫ್ಯಾಕ್ಟರ್ಸ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಯಾವುದು? 2, 9, 10, 11, 12. So these are the factors which are affected by heparin. So vitamin K dependent factors, vitamin K ಮೇಲೆ ಡಿಪೆಂಡ್ ಆಗಿರೋ ಫ್ಯಾಕ್ಟರ್ಸ್ ಯಾವುದು ಅಂತಂದ್ರೆ 2, 7, 9, 10. So 2, 7, 9, 10 are affected by vitamin K. ಯಾಕೆ ವಿಟಮಿನ್ ಕೆ? ಆಮೇಲೆ ಇನ್ನೊಂದು ಏನಂತಂದ್ರೆ ಫ್ಯಾಕ್ಟರ್ 2, factor 7, factor 2, factor 9 ಮತ್ತೆ factor 10. These are produced in the liver. ನೆನಪಿಟ್ಟುಕೊಳ್ಳ್ರಿ, 2, 7, 9, 10. These are produced in the liver with the help of vitamin K. So that is why vitamin K dependent factors ಯಾವ ಅಂತಂದ್ರೆ 2, 7, 9, 10. ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಫ್ಯಾಕ್ಟರ್ಸ್ ಯಾವುದಂದ್ರೆ 2, 7, 9, 10. ಸೊ ದಿಸ್ ಈಸ್ ಹೌ ಓರಲ್ ಆಂಟಿಕೋಯಾಗುಲೆಂಟ್ಸ್ ವಿಲ್ ಆಕ್ಟ್. ಓರಲ್ ಆಂಟಿಕೋಯಾಗುಲೆಂಟ್ಸ್, ವಾರ್ಫ್ಯಾರಿನ್ನು, ಅಸಿಟ್ರಾಮ್ ನಾವೇನು ಕೊಡ್ತೀವಲ್ಲ, ದೇ ಆಕ್ಟ್ ಆನ್ ದೀಸ್ ಫ್ಯಾಕ್ಟರ್ಸ್ 2, 7, 9 and 10. ಟಿಶ್ಯೂ ಫ್ಯಾಕ್ಟರ್. ಸೊ ದಿಸ್ ಈಸ್ ದ ಆಗಲೇ ಹೇಳಿದಂಗೆ ಟಿಶ್ಯೂ ಫ್ಯಾಕ್ಟರ್ ಪಾತ್ವೇ ಅಂತಂದರೆ ಎಕ್ಸ್ಟ್ರಿನ್ಸಿಕ್ ಪಾತ್ವೇ. ಸೊ ಎಕ್ಸ್ಟ್ರಿನ್ಸಿಕ್ ಪಾತ್ವೇ ಏನಾಗುತ್ತೆ? ಇಟ್ ಆಕ್ಟಿವೇಟ್ಸ್ ವೆನೆವರ್ ದೇರ್ ಈಸ್ ಎ ಡ್ಯಾಮೇಜ್. ಏನಾದರೂ ಏಟು ಬಿದ್ದರೆ, ಡ್ಯಾಮೇಜ್ ಆದರೆ ಹೊರಗಡೆಯಿಂದ ನೀವು ಬಿದ್ದರೆ, ಅದು ಏಟು ಬಿದ್ದರೆ ಆವಾಗ ಟಿಶ್ಯೂ ಫ್ಯಾಕ್ಟರ್ ವಿಲ್ ಬಿ ರಿಲೀಸ್ಡ್, ಇಟ್ ವಿಲ್ ಬಿ ಇನ್ ದ ಟಿಶ್ಯೂಸ್ ಆ್ಯಂಡ್ ದಿಸ್ ಆಕ್ಟಿವೇಟ್ಸ್ ದ ಎಕ್ಸ್ಟ್ರಿನ್ಸಿಕ್ ಪಾತ್ವೇ. ಸೊ ನೆಕ್ಸ್ಟ್ ಕಂಟಿನ್ಯೂಯೇಷನ್, ಯಾವ್ಯಾವ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗ್ತಾವೆ ಅಂತಂದರೆ ನಾವಾಗಲೇ ನೋಡಿದ್ವಿ 2, 7, 9, 10 ಮತ್ತು ಫಿಬ್ರಿನೋಜನ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಲಿವರ್. ಓಕೆ, ಫಿಬ್ರಿನೋಜನ್ ಯಾವುದು? ಫ್ಯಾಕ್ಟರ್ 1. ಸೊ ಫಸ್ಟಿಗೆ ಒಂದು ಸ್ಲೈಡ್ ಇದೆ, ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಪಾಸ್ ಫಾರ್ ದ್ಯಾಟ್ ಸ್ಲೈಡ್. ಆ ಸ್ಲೈಡಲ್ಲಿ ನೀವು ಪಾಸ್ ಮಾಡಿ ಮತ್ತು ನೀವು ಬೇಕಿದ್ರೆ ಬರ್ಕೋಬಹುದು ಫ್ಯಾಕ್ಟರ್ಸ್ ಎಲ್ಲಾನು. ಸೊ ಫಿಬ್ರಿನೋಜನ್ ಈಸ್ ಕಾಲ್ಡ್ ಫ್ಯಾಕ್ಟರ್ 1 ದಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಲಿವರ್. ಆದರೆ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ವಿಟಮಿನ್ ಕೆ ಬೇಕಾಗಿಲ್ಲ. ನೆಕ್ಸ್ಟ್ 2, 7, 9, 10 ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ದ ಲಿವರ್. ಫ್ಯಾಕ್ಟರ್ 2, 7, 9 ಮತ್ತು 10 ಅವು ಕೂಡ ಲಿವರಲ್ಲೇ ಉತ್ಪತ್ತಿ ಆಗ್ತವೆ.
ಬಟ್ ಅದನ್ನು ಉತ್ಪತ್ತಿ ಮಾಡಲಿಕ್ಕೆ, ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ವಿಟಮಿನ್ ಕೆ ಬೇಕು. ಸೊ 1, 2, 7, 9, 10 are produced in liver, but for the production of 2, 7, 9 and 10 vitamin K ಬೇಕು. For the production of factor 1 that is fibrinogen vitamin K ಬೇಕಾಗಿಲ್ಲ. ರೈಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡ್ರಿ ಇಲ್ಲಿ, 8, 5 and 12 are produced in the endothelium. ಎಂಡೋಥೀಲಿಯಂ ಅಂದ್ರೇನು? ಬ್ಲಡ್ ವೆಸಲ್ ಒಳಗಡೆ ಲೈನಿಂಗ್ಗೆ ನಾವು ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಫ್ಯಾಕ್ಟರ್ 8, 5 and 12 are produced in the endothelium. Factor 13 is produced in the platelets. Platelets ಅಲ್ಲಿ ಯಾವ ಫ್ಯಾಕ್ಟರ್ ಬರ್ತವೆ? ಫ್ಯಾಕ್ಟರ್ 13 produced in the platelets. ಟೆಸ್ಟ್ ಆಫ್ ಬ್ಲಡ್ ಕೋಯಾಗುಲೇಷನ್ ಯಾವುದು? ಒಂದು ಬ್ಲೀಡಿಂಗ್ ಟೈಮ್ ಮತ್ತು ಕ್ಲಾಟಿಂಗ್ ಟೈಮ್. ರೈಟ್. ಬ್ಲೀಡಿಂಗ್ ಟೈಮ್ ಯಾವ ಮೆಥಡಲ್ಲಿ ಮಾಡ್ತೀವಿ? ಮಾಡಿಫೈಡ್ ಐವಿಸ್ ಮೆಥಡ್. ಕ್ಲಾಟಿಂಗ್ ಟೈಮ್ ಲೀ ಆ್ಯಂಡ್ ವೈಟ್ ಮೆಥಡ್. ನಾರ್ಮಲ್ ಬ್ಲೀಡಿಂಗ್ ಟೈಮ್ ಎಷ್ಟು? 1 to 6 minutes. ಆ್ಯಂಡ್ ಬ್ಲೀಡಿಂಗ್ ಟೈಮ್ ಏನು ಚೆಕ್ ಮಾಡುತ್ತೆ? ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಷನ್ ಚೆಕ್ ಮಾಡುತ್ತೆ. ಅಂದರೆ ಎಷ್ಟು ಮಿನಿಟಲ್ಲಿ ಪ್ಲೇಟ್ಲೆಟ್ ಪ್ಲಗ್ ಫಾರ್ಮೇಷನ್ ಆಗತ್ತೆ ಅನ್ನೋದನ್ನು ಚೆಕ್ ಮಾಡುತ್ತೆ. ನೆಕ್ಸ್ಟ್ ಯಾವುದು? ಕ್ಲಾಟಿಂಗ್ ಟೈಮ್ ಏನು ಮಾಡುತ್ತೆ? ಕ್ಲಾಟಿಂಗ್ ಟೈಮ್ ಮೆಜರ್ಸ್ ದ ಇಂಟ್ರಿನ್ಸಿಕ್ ಆ್ಯಂಡ್ ಕಾಮನ್ ಪಾತ್ವೇ. ಇಟ್ ಮೆಜರ್ಸ್ ದ ಇಂಟ್ರಿನ್ಸಿಕ್ ಆ್ಯಂಡ್ ಕಾಮನ್ ಪಾತ್ವೇ. ಇಂಟ್ರಿನ್ಸಿಕ್ ಪಾತ್ವೇ ಮತ್ತು ಕಾಮನ್ ಪಾತ್ವೇನ ಚೆಕ್ ಮಾಡೋದು ಯಾವುದು? ಕ್ಲಾಟಿಂಗ್ ಟೈಮ್. ರೈಟ್. ಬ್ಲೀಡಿಂಗ್ ಟೈಮ್ ಎಲ್ಲೆಲ್ಲಿ ಪ್ರೊಲಾಂಗ್ ಆಗಿರುತ್ತೆ? ಥ್ರಾಂಬೋಸೈಟೋಪೀನಿಯಾ. ಥ್ರಾಂಬೋಸೈಟೋಪೀನಿಯಾ ಅಂದರೆ ಪ್ಲೇಟ್ಲೆಟ್ ಕಮ್ಮಿ ಇದ್ದರೆ ಸೈಟೋಪೀನಿಯಾ. ಥ್ರಾಂಬೋಸೈಟ್ಸ್ ಅಂದರೆ ಪ್ಲೇಟ್ಲೆಟ್ಸ್. ಥ್ರಾಂಬೋಸೈಟೋಪೀನಿಯಾ ಅಂತಂದರೆ ಥ್ರಾಂಬೋಸೈಟ್ಸ್ ಕಮ್ಮಿ ಇರೋದಕ್ಕೆ ಥ್ರಾಂಬೋಸೈಟೋಪೀನಿಯಾ ಅಂತ ಹೇಳ್ತೀವಿ. ಸೈಟೋಸಿಸ್, ಥ್ರಾಂಬೋಸೈಟೋಸಿಸ್ ಅಂತಂದರೆ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆದರೆ ಥ್ರಾಂಬೋಸೈಟೋಸಿಸ್ ಅಂತ ಹೇಳ್ತೀವಿ. ಥ್ರಾಂಬೋಸೈಟೋಪೀನಿಯಾ ಅಂತಂದರೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗೋದಕ್ಕೆ ಥ್ರಾಂಬೋಸೈಟೋಪೀನಿಯಾ ಅಂತ ಹೇಳ್ತೀವಿ. ಥ್ರಾಂಬಸ್ಥೇನಿಯಾ. ಥ್ರಾಂಬಸ್ಥೇನಿಯಾ ಅಂತಂದರೆ ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ ಇರುತ್ತೆ, ಬಟ್ ಅದು ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಅದಕ್ಕೆ ನಾವು ಥ್ರಾಂಬಸ್ಥೇನಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಲ್ ವಿಲಿಬ್ರೆಂಟ್ಸ್ ಡಿಸೀಸ್ ಅಂತಂದರೆ ಫ್ಯಾಕ್ಟರ್ 8 ಡೆಫಿಷಿಯನ್ಸಿಗೆ ವಾನ್ ವಿಲಿಬ್ರೆಂಟ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ 8 ಡೆಫಿಷಿಯನ್ಸಿ ಈಸ್ ಆಲ್ಸೋ ಕಾಲ್ಡ್ ಹಿಮೋಫೀಲಿಯಾ. ನಾನು ಮತ್ತೆ ಮುಂದೆ ನೋಡೋಣ. ಸೊ ರೈಟ್ ನೌ ಯು ರಿಮೆಂಬರ್ ದಿಸ್ ಥಿಂಗ್. ವಿಚ್ ಆರ್ ದ ಪ್ರೈಮರಿ ಸ್ಕ್ರೀನಿಂಗ್ ಟೆಸ್ಟ್? ಯಾವ್ಯಾವ ಬ್ಲಡ್ ಕ್ಲಾಟಿಂಗ್ ಆಗ್ತಾ ಇದೆಯಲ್ಲೋ, ಸರಿಯಾಗಿ ಬ್ಲಡ್ ಕ್ಲಾಟ್ ಆಗುತ್ತೋ ಇಲ್ಲೋ, ಅಥವಾ ಬ್ಲೀಡಿಂಗ್ ಏನಾದರೂ ಆದರೆ ಯಾವುದಾದ್ರೂ ಪೇಷಂಟಿಗೆ ಫಸ್ಟ್ ಥಿಂಗ್ಸ್ ಯಾವ್ಯಾವ ಟೆಸ್ಟ್ ಕಳಿಸ್ತೀವಿ ನಾವು? ಬ್ಲೀಡಿಂಗ್ ಟೈಮ್, ಪ್ಲೇಟ್ಲೆಟ್ ಕೌಂಟ್, PT, APTT. ದೀಸ್ ಆರ್ ದ ಇನಿಷಿಯಲ್ ಟೆಸ್ಟ್. ಯಾರಾದರೂ ಭಾಳ ಬ್ಲೀಡಿಂಗ್ ಆಯ್ತಪ್ಪ, ಇಮಿಡಿಯೇಟಾಗಿ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ ಅಂತಂದರೆ ನಾವು ಇವೆಲ್ಲ ಟೆಸ್ಟ್ ಮಾಡಿ ನೋಡ್ತೀವಿ. ನೆಕ್ಸ್ಟ್ ಹಿಮೋಫೀಲಿಯಾ ಅಂತಂದ್ರೇನು? ವಿಚ್ ಆರ್ ದ ಕ್ಲಾಟಿಂಗ್ ಡೆಫಿಷಿಯನ್ಸಿ ಡಿಸಾರ್ಡರ್ಸ್? ಯಾವ್ಯಾವ ಕಾಯಿಲೆಗಳು? ಹಿಮೋಫೀಲಿಯಾ A, ಇಟ್ ಈಸ್ ಬಿಕಾಸ್ ಆಫ್ ಡೆಫಿಷಿಯನ್ಸಿ ಆಫ್ ಆರ್ ನಾನ್ ಫಂಕ್ಷನಲ್ ಫ್ಯಾಕ್ಟರ್ 8. ಹಿಮೋಫೀಲಿಯಾ 8 ಅಲ್ಲಿ ಏನಾಗುತ್ತೆ? ಹಿಮೋಫೀಲಿಯಾ A ದಲ್ಲಿ ಡೆಫಿಷಿಯನ್ಸಿ ಫ್ಯಾಕ್ಟರ್ 8 ಕಡಿಮೆ ಆದರೂ ಇರ್ಬೋದು, ಅಥವಾ ಸರಿಯಾಗಿ ಕೆಲಸ ಮಾಡ್ತಿರ್ಲಿಕ್ಕಿಲ್ಲ ಇನ್ ಹಿಮೋಫೀಲಿಯಾ A. ಇನ್ ಹಿಮೋಫೀಲಿಯಾ B ಏನಾಗುತ್ತೆ? ಡೆಫಿಷಿಯನ್ಸಿ ಆಫ್ ಆರ್ ನಾನ್ ಫಂಕ್ಷನಲ್ ಫ್ಯಾಕ್ಟರ್ 9. ಫ್ಯಾಕ್ಟರ್ 9ಗೆ ಇನ್ನೊಂದು ಹೆಸರು ಏನು ಹೇಳಿದ್ವಿ ನಾವು? ಕ್ರಿಸ್ಮಸ್ ಫ್ಯಾಕ್ಟರ್ ಅಂತ ಹೇಳಿದ್ವಿ ನಾವು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ರಿಸ್ಮಸ್ ಫ್ಯಾಕ್ಟರ್. ಫ್ಯಾಕ್ಟರ್ 9 ಡೆಫಿಷಿಯನ್ಸಿ ಅಥವಾ ಫ್ಯಾಕ್ಟರ್ 9 ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತಂದರೆ, ನಾನ್ ಫಂಕ್ಷನಲ್ ಫ್ಯಾಕ್ಟರ್ 9 ಇದ್ದರೆ ಅದಕ್ಕೆ ನಾವು ಹಿಮೋಫೀಲಿಯಾ B ಅಂತ ಹೇಳ್ತೀವಿ. ಫಿಸಿಯಾಲಜಿಕಲ್ ಇನ್ಹಿಬಿಟರ್ಸ್ ಆಫ್ ಕೋಯಾಗುಲೇಷನ್. ಏನಪ್ಪ ಇದು? ಏನು ಫಿಸಿಯಾಲಜಿಕಲ್ ಇನ್ಹಿಬಿಷನ್ ಅಂತಂದರೆ, ನಾರ್ಮಲ್ ನಮ್ಮ ಬ್ಲಡ್ ಏನಾಗಬೇಕು? ಇಟ್ ಶುಡ್ ಬಿ ಇನ್ ದ ಲಿಕ್ವಿಡ್ ಫಾರ್ಮ್, ಫ್ಲೂಯಿಡ್ ಫಾರ್ಮ್. ಅದು ಕ್ಲಾಟ್ ಆಗಬಾರ್ದು. ನಾರ್ಮಲ್ ಆಗಿ ರಕ್ತನಾಳಗಳಲ್ಲಿ ರಕ್ತ ಹರಿಬೇಕಾದ್ರೆ ಕ್ಲಾಟ್ ಆಗಬಾರ್ದು. ಸೊ ಅದು ಕ್ಲಾಟ್ ಆಗದೇ ಇರೋ ಹಾಗೆ ಇನ್ಹಿಬಿಟ್ ಮಾಡೋದಕ್ಕೆ, ಇನ್ಹಿಬಿಟ್ ಅಂತಂದ್ರೂ ಕ್ಲಾಟ್ ಆಗದೇ ಇರೋ ಹಾಗೆ ತಡೆ ಹಿಡಿಯೋದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ನಮ್ಮ ಬಾಡಿಯಲ್ಲಿ ಆ್ಯಕ್ಟ್ ಮಾಡ್ತಿರ್ತಾವೆ ಅಂತಂದರೆ, ಎಂಟಿಥ್ರಾಂಬಿನ್ 3. ನೆನ್ಪಿಟ್ಕೊಳ್ರಿ, ಫಿಸಿಯಾಲಜಿಕಲ್ ಇನ್ಹಿಬಿಟರ್ಸ್ ಆಫ್ ಕೋಯಾಗುಲೇಷನ್ ಅಂತ ಕೇಳಿದರೆ ಎಂಟಿಥ್ರಾಂಬಿನ್ 3, ಆಕ್ಟಿವೇಟೆಡ್ ಪ್ರೋಟೀನ್ C, ಪ್ರೋಟೀನ್ S ಮತ್ತು ಥ್ರಾಂಬೋಮೊಡ್ಯುಲಿನ್. ಓಕೆ, ದೀಸ್ ಆರ್ ದ 3 ಫಿಸಿಯಾಲಜಿಕಲ್ ಇನ್ಹಿಬಿಟರ್ಸ್ ಆಫ್ ಕೋಯಾಗುಲೇಷನ್. ನಾರ್ಮಲ್ ಬಾಡಿಯಲ್ಲಿ ರಕ್ತನಾಳಗಳಲ್ಲಿ ರಕ್ತ ಕ್ಲಾಟ್ ಆಗಬಾರ್ದು ಅಂಥೇಳಿ, ನಾರ್ಮಲ್ ರಕ್ತ ಹರಿದಾಡಬೇಕಾದ್ರೆ ಕ್ಲಾಟ್ ಆಗಬಾರ್ದು. ಸೊ ಅದು ಕ್ಲಾಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ನಮ್ಮ ಬಾಡಿಯಲ್ಲಿ ಹೆಲ್ಪ್ ಆಗ್ತಾವೆ ಅಂತಂದರೆ ಎಂಟಿಥ್ರಾಂಬಿನ್ 3, ಆಕ್ಟಿವೇಟೆಡ್ ಪ್ರೋಟೀನ್ C, ಪ್ರೋಟೀನ್ S ಮತ್ತು ಥ್ರಾಂಬೋಮೊಡ್ಯುಲಿನ್.
Blood coagulation, if we continue the chapter, deficiency in all the factors except for factor 12 lead to a bleeding tendency in the affected individuals. ಏನಂಗಂತಂದ್ರೆ ಇದೆಲ್ಲ ಫ್ಯಾಕ್ಟರ್ಸ್ ನೋಡಿದ್ವಲ್ಲ ಎಕ್ಸೆಪ್ಟ್ ಫ್ಯಾಕ್ಟರ್ 12 ಒಂದ್ಬಿಟ್ಟು ಮಿಕ್ಕಿದ ಎಲ್ಲ ಫ್ಯಾಕ್ಟರ್ಗಳ ಡೆಫಿಷಿಯನ್ಸಿ ಇದ್ರೆ ನಾವೇನಾಗುತ್ತೆ ನಮ್ಗೆ ಇಂಡಿವಿಜುವಲ್ ಕ್ಯಾನ್ ಹ್ಯಾವ್ ಬ್ಲೀಡಿಂಗ್ ಡಿಸಾರ್ಡರ್ ಆಗಲಿಕ್ಕೆ ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ ಅಂದ್ರೆ ಏನು ರಕ್ತ ಸುಮ್ಮನೆ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ ಯಾವ್ಯಾವ ಅಂತಂದ್ರೆ ಹಿಮೋಫೀಲಿಯಾ ಎ ಮತ್ತು ಹಿಮೋಫೀಲಿಯಾ ಬಿ. ನೆಕ್ಸ್ಟ್ ಕ್ಲಾಟ್ ಎಲ್ಲ ಫಾರ್ಮೇಷನ್ ಆಯಿತು, ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇತ್ತು, ಎಲ್ಲೋ ಡ್ಯಾಮೇಜ್ ಆಗಿತ್ತು ಅಥವಾ ಏಟ್ ಬಿದ್ದಿತ್ತು ಅಥವಾ ಏನಾದರೂ ಕಟ್ ಆಗಿತ್ತು ಅಥವಾ ಕುಯ್ದೋಗಿತ್ತು, ಕೈ ಕಟ್ ಆಗಿತ್ತು ಅಥವಾ ಏನಾದರೂ ಆಗಿತ್ತು, ಬ್ಲೀಡಿಂಗ್ ಆಯ್ತಪ್ಪ. ಬ್ಲೀಡಿಂಗ್ ಆದಮೇಲೆ ಅದೆಲ್ಲ ಕ್ಲಾಟ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಅದು ಹೀಲ್ ಆಗಬೇಕಲ್ಲ, ಹೀಲ್ ಆಗಬೇಕಾದ್ರೆ ಹೀಲ್ ಆದ ತಕ್ಷಣ ಆ ಕ್ಲಾಟ್ ಆಗಿರೋದನ್ನು ತೆಗಿಬೇಕು. ಫಸ್ಟ್ ಏನಾಗುತ್ತೆ, ಎಂಡೋಥೀಲಿಯಂ ಮತ್ತು ಬ್ಲಡ್ ವೆಸಲ್ಸ್ ಎಲ್ಲ ಮತ್ತೆ ವಾಪಸ್ ಗ್ರೋತ್ ಆಗಿ ಎಂಡೋಥೀಲಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ರೀಎಸ್ಟಾಬ್ಲಿಷ್ ಆದಮೇಲೆ ಆ ಕ್ಲಾಟನ್ನು ತೆಗಿಯೋದಕ್ಕೆ ನಾವೇನು ಹೇಳ್ತೀವಿ, ಕ್ಲಾಟ್ ರಿಮೂವಲ್. ಆ ಪ್ರೊಸೆಸ್ಸಿಗೆ ಏನು ಹೇಳ್ತೀವಿ, ಫೈಬ್ರಿನೋಲೈಸಿಸ್. ರಿಮೂವಲ್ ಆಫ್ ಕ್ಲಾಟ್ ಈಸ್ ಕಾಲ್ಡ್ ಫೈಬ್ರಿನೋಲೈಸಿಸ್. ಫೈಬ್ರಿನೋಲೈಸಿಸ್ ಹೆಂಗಾಗತ್ತಂತಂದರೆ ಆ ಫೈಬ್ರಿನ್ ಫಾರ್ಮೇಷನ್ ಏನಾಗಿತ್ತಲ್ಲ ಕೋಯಾಗುಲೇಷನ್ ಪಾತ್ವೇಲಿ, ಆ ಫೈಬ್ರಿನನ್ನು ಫೈಬ್ರಿನ್ ಸ್ಪ್ಲಿಟ್ ಪ್ರೊಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾವುದು, ಪ್ಲಾಸ್ಮಿನ್. ಪ್ಲಾಸ್ಮಿನೋಜನ್ ಅಂತ ಇದ್ದದ್ದು ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರಿಂದ ಪ್ಲಾಸ್ಮಿನ್ ಆಗಿ ಕನ್ವರ್ಟ್ ಆಗಿ ಇಟ್ ಡಿಕ್ರೀಸಸ್ ದ ಕ್ಲಾಟ್. ಓಕೆ, ಫೈಬ್ರಿನೋಲೈಸಿಸ್ ಅಂತಂದ್ರೆ ಏನು, ಇಟ್ ಎನ್ಹ್ಯಾನ್ಸಸ್ ದ ಡಿಗ್ರೇಡೇಷನ್ ಆಫ್ ಕ್ಲಾಟ್ಸ್, ಆಕ್ಟಿವೇಶನ್ ಆಫ್ ಎಂಡೋಜಿನಸ್ ಪ್ರೋಟಿಯೇಸ್. ಪ್ಲಾಸ್ಮಿನೋಜನ್ ಇನ್ಆಕ್ಟಿವ್ ಫಾರ್ಮ್. ಪ್ಲಾಸ್ಮಿನೋಜನ್ ಏನು, ಇನ್ಆಕ್ಟಿವ್ ಫಾರ್ಮ್. ಎಂಜೈಮ್ಸ್ ಚಾಪ್ಟರ್ ನೋಡಿರ್ತೀರಿ ನೀವು, ಆಕ್ಟಿವೇಟೆಡ್ ಎಂಜೈಮ್ಸ್, ಇನ್ಆಕ್ಟಿವೇಟೆಡ್ ಎಂಜೈಮ್ಸ್ ಅಂತ ನೋಡಿರ್ತೀರಿ ನೀವು ಬಯೋಕೆಮಿಸ್ಟ್ರಿಯಲ್ಲಿ. ಸೊ ಪ್ಲಾಸ್ಮಿನೋಜನ್ ಈಸ್ ಇನ್ ದ ಇನ್ಆಕ್ಟಿವ್ ಫಾರ್ಮ್. ಇಟ್ ಈಸ್ ಕನ್ವರ್ಟೆಡ್ ಟು ಪ್ಲಾಸ್ಮಿನ್ ವಿಚ್ ಇಸ್ ದ ಆಕ್ಟಿವ್ ಫಾರ್ಮ್. ಪ್ಲಾಸ್ಮಿನೋಜನ್ ಇದ್ದದ್ದು ಇನ್ಆಕ್ಟಿವ್ ಫಾರ್ಮ್ ಆಗಿರುತ್ತೆ. ಸೊ ಕ್ಲಾಟ್ ಫಾರ್ಮೇಷನ್ನ ಕ್ಲಾಟ್ ಲೈಸಿಸ್ ಮಾಡಲಿಕ್ಕೆ ಅಥವಾ ಕ್ಲಾಟ್ ಇದ್ದದ್ದನ್ನು ತೆಗಿಲಿಕ್ಕೆ ಫೈಬ್ರಿನೋಲೈಸಿಸ್, ಕ್ಲಾಟ್ ರಿಮೂವಲ್ ಪ್ರೊಸೀಜರ್ಗೆ ಏನಾಗ್ತೀವಿ ನಾವು ಫೈಬ್ರಿನೋಲೈಸಿಸ್, ಕ್ಲಾಟನ್ನು ತೆಗೆದುಹಾಕುವ ಪ್ರೊಸೀಜರ್ಗೆ ಫೈಬ್ರಿನೋಲೈಸಿಸ್ ಅಂತ ಹೇಳ್ತೀವಿ. ಸೊ ಆ ಫೈಬ್ರಿನೋಲೈಸಿಸ್ ಆಗ್ಲಿಕ್ಕೆ ಏನು ಹೆಲ್ಪ್ ಆಗುತ್ತೆ, ಯಾವ್ದು ಬೇಕು ಅಂತಂದರೆ ಪ್ಲಾಸ್ಮಿನೋಜನ್ ಬೇಕು. ಪ್ಲಾಸ್ಮಿನೋಜನ್ ಇದ್ದದ್ದು ಅದೇನಾಗುತ್ತೆ, ಪ್ಲಾಸ್ಮಿನ್ನಿಗೆ ಕನ್ವರ್ಟ್ ಆಗುತ್ತೆ. ಪ್ಲಾಸ್ಮಿನ್ನಿಗೆ ಕನ್ವರ್ಟ್ ಆಗಿ ಫ್ರಮ್ ದೇರ್ ಇಟ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸ್ಮಿನ್ ಇಟ್ ಬ್ರೇಕ್ಸ್ ಡೌನ್ ಟು ಫೈಬ್ರಿನ್ ಕ್ಲಾಟ್ಸ್. ಫೈಬ್ರಿನ್ ಕ್ಲಾಟ್ಸನ್ನು ಬ್ರೇಕ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ರಿಲೀಸ್ ಆಫ್ TPA ಫೈಬ್ರಿನೋಲೈಸಿಸ್, ಥ್ರಾಂಬೋಮೊಡ್ಯುಲಿನ್ ಇವೆರಡು ಹೆಲ್ಪ್ ಆಗುತ್ತೆ. ಏನು, TPA ಒಂದು ದಟ್ ಈಸ್ ಹೆಲ್ಪ್ಸ್ ಇನ್ ಫೈಬ್ರಿನೋಲೈಸಿಸ್, ಥ್ರಾಂಬೋಮೊಡ್ಯುಲಿನ್ ಅಂತ ರಿಲೀಸ್ ಆಗುತ್ತೆ ಎಂಡೋಥೀಲಿಯಮಿಂದ. ಇವೆರಡು ರಿಲೀಸ್ ಆಗೋದ್ರಿಂದ ಎಂಡೋಥೀಲಿಯಂ, ದಿಸ್ ಈಸ್ ದ ಬ್ಲಡ್ ವೆಸಲ್, ಇದು ರಕ್ತನಾಳ. ರಕ್ತನಾಳಗಳಲ್ಲಿ ಒಳಗಡೆ ಲೇಯರ್ ಸೆಲ್ಸ್ಗೆ ಏನು ಹೇಳ್ತೀವಿ ನಾವು, ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಆ ಎಂಡೋಥೀಲಿಯಂ ಇಂದ ರಿಲೀಸ್ ಆಗ್ತಾವೆ ಏನೇನು, TPA, ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್. ಈ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಏನು ಮಾಡುತ್ತದು, ಇಟ್ ಕನ್ವರ್ಟ್ಸ್ ಪ್ಲಾಸ್ಮಿನೋಜನ್ ಟು ಪ್ಲಾಸ್ಮಿನ್. ಇಲ್ಲಿ ನೋಡಿದ್ರಿ TPA ಅಂದರೆ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್, ಇಟ್ ಕನ್ವರ್ಟ್ಸ್ ಪ್ಲಾಸ್ಮಿನೋಜನ್ ಟು ಪ್ಲಾಸ್ಮಿನ್. ಆ್ಯಂಡ್ ಥ್ರಾಂಬೋಮೊಡ್ಯುಲಿನ್ ಏನು ಮಾಡುತ್ತೆ, ಇಟ್ ಬ್ಲಾಕ್ಸ್ ದಿ ಕೋಯಾಗುಲೇಷನ್ ಕ್ಯಾಸ್ಕೇಡ್. ನಾವು ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ವಿ ಕೋಯಾಗುಲೇಷನ್ ಕ್ಯಾಸ್ಕೇಡ್ ಅಂದ್ರೆ ಏನು. ಕ್ಯಾಸ್ಕೇಡ್ ಅಂತಂದ್ರೆ ಏನು, ಒಂದು ಸರ್ತಿ ಸ್ಟಾರ್ಟ್ ಆದಮೇಲೆ ಇಟ್ ಕಂಟಿನ್ಯೂಸ್, ದ ಪ್ರೊಸೆಸ್ ಕಂಟಿನ್ಯೂಸ್. ನೀವು ನೋಡಿರ್ಬೋದು, ಈಗ ಕಾರ್ಡ್ಸನ್ನು ಇಟ್ಟಿರ್ತಾರೆ ಒಂದೊಂದೊಂದು, ಒಂದು ಲಾಸ್ಟ್ ಎಂಡಿಗೆ ಕಾರ್ಡ್ ಬಿದ್ದರೆ ಇಟ್ ವಿಲ್ ಸೆಟ್ ಎ ಕ್ಯಾಸ್ಕೇಡ್. ಅಥವಾ ನೀವು ಸೈಕಲ್ ಸ್ಟ್ಯಾಂಡಲ್ಲಿ ನೋಡಿರ್ಬೋದು, ಒಂದು ಸೈಕಲ್ ಏನಾದರೂ ಬಿದ್ದರೆ ಸಾಲಕ್ಕೆ ಕಂಟಿನ್ಯೂಸ್ ಎಲ್ಲ ಸೈಕಲ್ಗಳು ಬಿಡ್ಕೊಂತ ಹೋಗ್ತಾವೆ. ಸೊ ದಿಸ್ ಈಸ್ ಅ ಕ್ಯಾಸ್ಕೇಡ್. ಕ್ಯಾಸ್ಕೇಡ್ ಅಂತಂದ್ರೇನು, ಒಂದು ಕಡೆ ಟ್ರಿಗರ್ ಆದರೆ ಎಂಡ್ವರೆಗೂ ಎಲ್ಲ ಕಂಟಿನ್ಯೂ ಆಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಎ ಕ್ಯಾಸ್ಕೇಡ್. ಸೊ ಸೈಕಲ್ ಸ್ಟ್ಯಾಂಡಲ್ಲಿ ಒಂದು 100 ಸೈಕಲ್ ನಿಂತಿದ್ದಾವೆ ಅಂದ್ಕೊಳ್ರಿ, ಫಸ್ಟ್ ಸೈಕಲ್ ಒಂದನ್ನೇ ಬಿಡಿಸ್ಬಿಟ್ರೆ ಸಾಕು, ಕಂಟಿನ್ಯೂ ಆಗಿ ಒಂದೊಂದೇ ಸೈಕಲ್ಗಳೆಲ್ಲ ಬಿದ್ಕೊಂತ ಹೋಗ್ತಾವೆ. ಹೌದಾ? ಸೊ ದ್ಯಾಟ್ ಆಕ್ಟಿವೇಟರ್ ಒಂದು ಸರ್ತಿ ಅದು ಆಕ್ಟಿವೇಟ್ ಆದರೆ, ಅಂದರೆ ಆ ಕ್ಯಾಸ್ಕೇಡ್ ಆಕ್ಟಿವೇಟ್ ಆದರೆ ಹೆಂಗೆ ಆಕ್ಟಿವೇಟ್ ಆಗುತ್ತೆ, ಆ ಸೈಕಲ್ ಸ್ಟ್ಯಾಂಡಲ್ಲಿ ಒಂದು ಯಾವುದಾದ್ರೂ ಸೈಕಲ್ ಬಿದ್ದರೆ that cascade is activated. Once that cascade is activated, that it will set the cascade. Once that first step activate ಆಗಬೇಕು. ಸೊ ಆ ಆಕ್ಟಿವೇಶನ್ಗೆ ನಾವು
ಒಂದ್ಸಲ ಆಕ್ಟಿವೇಟ್ ಆದರೆ ಇಟ್ ವಿಲ್ ಕಂಟಿನ್ಯೂ, ದಟ್ ಪ್ರೊಸೆಸ್ ವಿಲ್ ಕಂಟಿನ್ಯೂ, ದ್ಯಾಟ್ ಈಸ್ ಕಾಲ್ಡ್ ಎ ಕ್ಯಾಸ್ಕೇಡ್. ಸೊ ಆ ಕೋಯಾಗ್ಯುಲೇಷನ್ ಕ್ಯಾಸ್ಕೇಡ್, ಈ ಕೋಯಾಗ್ಯುಲೇಷನ್ನು ಹಾಗೆ ಒಂದ್ಸರ್ತಿ ಅದು ಕ್ಯಾಸ್ಕೇಡ್ ಅದನ್ನು ಆಕ್ಟಿವೇಟ್ ಆದರೆ, ಆ ಪ್ರೊಸೆಸ್ ಆಕ್ಟಿವೇಟ್ ಆದರೆ ಕಂಟಿನ್ಯೂಸ್ ಆಗಿ ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಬ್ಲಾಕ್ ಮಾಡೋದು ಥ್ರಾಂಬೋಮಾಡ್ಯುಲಿನ್, ರೈಟ್. ಇನ್ಹಿಬಿಟರ್ಸ್ ಆಫ್ ಫೈಬ್ರಿನೋಲೈಸಿಸ್ ಯಾವುದು? ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಇನ್ಹಿಬಿಟರ್ಸ್ ಅಂತ ಬರ್ತಾವು. ಆಮೇಲೆ ಆಲ್ಫಾ 2 ಆಂಟಿಪ್ಲಾಸ್ಮಿನ್, ಇದು ನೆನ್ಪಿಡ್ಬೋದು, ನೆನ್ಪಿಡ್ಲಿಕ್ಕಿಲ್ಲ. ಸೊ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ? ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಜಾಸ್ತಿ ಇದ್ರೆ, ಪ್ಲಾಸ್ಮಿನೋಜನ್ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ? ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಸಾರಿ, ಕ್ಲಾಟ್ ಫಾರ್ಮೇಷನ್ ಇರೋದನ್ನ ಕ್ಲಾಟನ್ನು ಒಡೆದು ಹಾಕುತ್ತೆ. ಸೊ ಅದು ಜಾಸ್ತಿ ಆದರೆ, ಎಕ್ಸೆಸ್ ಆಗಿದ್ರೆ ಏನಾಗುತ್ತೆ? ಹೆಮರೇಜ್, ಬ್ಲೀಡಿಂಗ್ ಆಗುತ್ತೆ. ಆಮೇಲೆ ಅದರದ್ದು ಡೆಫಿಷಿಯನ್ಸಿ ಇದ್ರೆ ಏನಾಗುತ್ತೆ? ಥ್ರಾಂಬೋಸಿಸ್, ಬ್ಲಡ್ ಕ್ಲಾಟ್ ಜಾಸ್ತಿ ಆಗುತ್ತೆ. ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಇನ್ಹಿಬಿಟರ್ ಡೆಫಿಷಿಯನ್ಸಿ ಇದ್ರೆ ಹೆಮರೇಜ್ ಆಗುತ್ತೆ. ಅದು ಎಕ್ಸೆಸ್ ಆದರೆ ಥ್ರಾಂಬೋಸಿಸ್ ಆಗುತ್ತೆ. ಇಫ್ ಯು ವಾಂಟ್ ಟು ರಿಮೆಂಬರ್ ದಿಸ್, ಅದರ್ವೈಸ್ ಯು ಫಾರ್ಗೆಟ್ ಅಬೌಟ್ ದಿಸ್. ಈ ಸ್ಲೈಡನ್ನು ಬೇಕಿದ್ರೆ ನೆನಪಿಟ್ಕೊಳ್ರಿ, ಇಲ್ಲ ಬಿಟ್ಬಿಡ್ರಿ, ಆಯ್ತಾ? ಸೊ ಇನ್ನೊಂದ್ಸಲ just we will have a quick recap of all these things. Number 1, blood coagulation and fibrinolysis. It is also called hemostasis. Hemostasis ಮತ್ತೆ homeostasis difference ಇದೆ. Hemostasis ಅಂದ್ರೆ it is a process to prevent and stop bleeding. ಬ್ಲೀಡಿಂಗ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳಿಕ್ಕೆ, ಆಮೇಲೆ ಬ್ಲೀಡಿಂಗ್ ಆಗ್ತಾ ಇತ್ತಂದ್ರೆ ಸ್ಟಾಪ್ ಮಾಡಲಿಕ್ಕೆ ಅದಕ್ಕೆ ನಾವು ಹೀಮೋಸ್ಟಾಸಿಸ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಟು ಕೀಪ್ ಬ್ಲಡ್ ಇನ್ ದ ಫ್ಲೂಯಿಡ್ ಫಾರ್ಮ್ ಆ್ಯಂಡ್ ಇನ್ ಸರ್ಕ್ಯುಲೇಷನ್. It prevents blood loss. Note down all these things, which are the 4 interconnected mechanisms. First, ಏನಾದರೂ blood vessel damage ಆದರೆ, first there will be blood vessel contraction. Next, platelet plug formation, platelet plug ಆಗುತ್ತೆ. Next, clot stabilization, clot ಎಲ್ಲ stable ಆಗುತ್ತೆ by fibrin cross linking. Next, by endogenous fibrinolysis. Next, that is the same events: vascular spasm, formation of platelet plug, formation of fibrin plug, that is called blood clot, then re-establishment of endothelium by fibrinolysis. Okay. So coagulation cascade alli, that is coagulation factors ಯಾವ್ಯಾವು? 1 ರಿಂದ 13 ವರೆಗೂ. in between factor 6 ಒಂದಿರಲ್ಲ. So 1 to 13 minus 6, factor 1, factor 2, factor 3, 4, 5, 7, 8, 9, 10, 11, 12, 13. Correct? Factor 1 is called fibrinogen, 2 prothrombin, number 3 is tissue factor, number ಯಾವ್ಯಾವ ನೆನಪಿಡಬೇಕು? number 8 is anti-hemophilia factor, also called von Willebrand factor, number 9 is called Christmas factor. So this is the coagulation cascade. There are 2 pathways, extrinsic pathway ಮತ್ತು intrinsic pathway, and this is the common pathway ಇದು. ಸೊ ಎಕ್ಸ್ಟ್ರಿನ್ಸಿಕ್ ಪಾತ್ವೇಲಿ ಟಿಶ್ಯೂ ಫ್ಯಾಕ್ಟರ್ ರಿಲೀಸ್ ಆದರೆ, ಹೊರಗಡೆಯಿಂದ ಏನಾದರೂ ಏಟ್ ಬಿದ್ದರೆ ಎಕ್ಸ್ಟ್ರಿನ್ಸಿಕ್, ಎಕ್ಸ್ಟರ್ನಲ್, ಹೊರಗಡೆಯಿಂದ ಏಟ್ ಬಿದ್ದರೆ ಟಿಶ್ಯೂ ಫ್ಯಾಕ್ಟರ್ ರಿಲೀಸ್ ಆಗುತ್ತೆ. ಅದರಿಂದ ಫ್ಯಾಕ್ಟರ್ 7 ಈಸ್ ಆಕ್ಟಿವೇಟೆಡ್ ಆ್ಯಂಡ್ ದೇರ್ ಇಟ್ ಕಮ್ಸ್ ಡೌನ್ ಟು ಕಾಮನ್ ಪಾತ್ವೇ. ಇಂಟ್ರೆನ್ಸಿಕ್ ಪಾತ್ವೇ ಅಂದರೆ ಬ್ಲಡ್ ವೆಸಲ್ ಒಳಗಡೆ ಡ್ಯಾಮೇಜ್ ಆಗಿದ್ರೆ, ಎಂಡೋಥೀಲಿಯಂ ಡ್ಯಾಮೇಜ್ ಆಗಿದ್ರೆ ಇಂಟ್ರೆನ್ಸಿಕ್ ಪಾತ್ವೇ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ಲಡ್ ಕೋಯಾಗ್ಯುಲೇಷನ್ ಆ್ಯಂಡ್ fibrinolysis. Okay. Thank you.